ಈಗ ಟೈಟ್ ಮಾಡಿದಾರ. ಅವಾಗ ಸಿ ಕ್ಯಾಮ್ರಾ ಇದ್ದಿದ್ದಿಲ್ಲ, ಈ ಸಿ ಕ್ಯಾಮ್ರಾ ಬಂದಿದ್ದು. ನಾನು ದರ್ಶನ್ ಕೇಸ್ನ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡ್ಬೇಕನ್ನೋ ಆಸೆ ಇತ್ತಂದ್ರೆ ದರ್ಶನ್ ಕರ್ಕೊಂಬ ಅದು ಬಂದ ಅಂದಿದ್ದು ಯಾವುದು ದಾಖಲೆ ಇಲ್ಲ. ಆರೋಪಿಗಳ ಹೇಳಿಕೆ ಮೇಲೆ ಈ ಕೇಸ್ ನಡೀತಾ ಇದೆ. ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯವರು ಯುಗಾದಿ ಮತ್ತು ರಂಜಾನ್ ಹಬ್ಬದ ನಿಮಿತ್ತ ಬಟ್ಟೆ ಖರೀದಿಯಲ್ಲಿ ಭಾರಿ ವಿಶೇಷ ಆಫರ್ ನೀಡಿದ್ದಾರೆ. ಚಿಕ್ಕ ಮಕ್ಕಳಿಗೆ, ಯುವಕ ಯುವತಿಯರಿಗೆ, ಮಹಿಳೆಯರಿಗೆ ಬಹಳಷ್ಟು ವೆರೈಟಿಗಳ ಹೊಸ ಡಿಸೈನ್ಗಳ ಬಟ್ಟೆಗಳನ್ನು ಖರೀದಿಸಲು ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಗೆ ಹರಿದು ಬರುತ್ತಿದೆ ಜನಸಾಗರ. ಎಂದೇ ಬನ್ನಿ ಬಟ್ಟೆ ಖರೀದಿಸಿ. ಎಂಟೈರ್ ಲೈಫ್ ಅಲ್ಲಿ ಎಂತೆಂತ ಕೇಸ್ಗಳ ನೋಡಿದೀರಾ? ದರ್ಶನ್ ಅವ್ರ ಕೇಸಲ್ಲಿ ಇಲ್ಲಿವರೆಗೂ ಬೇಲ್ ಆಗ್ಲಿಲ್ಲ, ಆರೋಪಿ ಅಂತಾನು ಪ್ರೂವ್ ಆಗಿಲ್ಲ, ಆದ್ರೂ ಜೈಲಲ್ಲಿ ಇದ್ದಾರೆ. ಯಾಕೆ ಬರ್ತಾರ ಅವರು ಹೆಂಗೆ ಅಂತ ನೋಡ್ರಿ, ಇದು ದರ್ಶನ್ ಅವ್ರ ಕೇಸು. ಆ ಪ್ರಕರಣದಲ್ಲಿ ಸೆಕ್ಷನ್ ಏನಿದ್ವು, ಫಸ್ಟ್ಗೆ ಆರೋಪಿಗಳು ಅರೆಸ್ಟ್ ಆದಾಗ ಅವರು ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಆಗಿದ್ದಾರೆ. ಕೋರ್ಟ್ಗೆ ಡೈರೆಕ್ಟ್ ಅರೆಸ್ಟ್ ಆಗಿದ್ದರೆ ಅದು 164 ಸ್ಟೇಟ್ಮೆಂಟ್ ಸ್ಟ್ರಾಂಗ್ ಆಗಿತ್ತು. ಅವರು ಆರೋಪಿಗಳು ಏನು 3 ಮಂದಿ 3 ಲಕ್ಷ 30 ಲಕ್ಷ ತೊಗೊಂಡೇನು ಸರೆಂಡರ್ ಆಗಿದ್ರಲ್ಲ, ಪೊಲೀಸ್ನವ್ರು ಸರೆಂಡರ್ ಆದ್ರು. ಅವರು ಅದು ಸ್ಟ್ರಾಂಗ್ ಆಗಂಗಿಲ್ಲ, 164 ಸ್ಟ್ರಾಂಗ್ ಆಗಂಗಿಲ್ಲ. ಯಾಕಂದರೆ ಅವ್ರು ಪೊಲೀಸರಿಂದ ಹಾಜರಾಗಿ ಅವರು ಅಲ್ಲಿ ಬಂದು ಹೇಳ್ಯಾರಂದ್ರೆ ಅವ್ರು ಭಯ ಹುಟ್ಟಿಸಿ ಹಂಗೆ ಹೇಳಿದ್ದಾರೆ. ಆ ಒಂದು ಕಂಪ್ಲೇಂಟ್ ಆಗುತ್ತೆ ಹೊರತು ಅದು ಸ್ಟ್ರಾಂಗ್ ಆಗಂಗಿಲ್ಲ. ಆರೋಪಿಗಳು ಸೀದಾ ಕೋರ್ಟಿಗೆ ಬಂದ, ಸ್ವಾಮಿ ನಮ್ಗೆ ರಕ್ಷಣೆ ಕೊಡಿ, ನಾವು ಕೊಲೆ ಮಾಡೇವಂತಂದು ಜಡ್ಜ್ ಹತ್ರ ಒಪ್ಕೊಂಡಾಗ ಅವ್ರು ಕೊಡ್ತಾರೆ ನೋಡಿ 164 ಸ್ಟೇಟ್ಮೆಂಟ್, ಅದು ಸತ್ಯ ಆಗುತ್ತೆ. ಏನಂತೀರಿ? ಇವತ್ತು ಏನಾಗೈತೆ ಅಂದರೆ ದರ್ಶನ್ ಅವ್ರ ಕೇಸಿಗೆ ಜಾಮೀನು ಸಿಕ್ಕಿದೆ. ನನಗೇನು ಬೇಕಾಗಿತ್ತು, ಯಾವುದೇ ಒಂದು ಸೆಕ್ಷನ್ಗೆ ಮೊದಲು ಸಿಕ್ಕಿಲ್ಲ ಅವ್ರಿಗಿನ್ನ. ಕೇಳ್ರಿ, ಇಲ್ಲ ಜಾಮೀನು ಸಿಕ್ಕಿದೆ. ಯಾಕಂದ್ರೆ ಯಾವುದೇ ಒಂದು ಕೇಸ್ಗೆ ಮೊದಲು ಜಾಮೀನು ಪಡಿಬೇಕು, ಆಮೇಲೆ ಕೇಸಿನ ವಿಚಾರಣೆ ನಡೆಸಬೇಕು. ಒಂದು ವೇಳೆ ಜಾಮೀನು ಪಡಿಲಿಲ್ಲ ಅಂದರೆ ಮುಂದಿನ ಕೋರ್ಟ್ನಲ್ಲಿ ಆ ಕೇಸ್ಗೆ ಜಾಮೀನು ಸಿಗಲ್ಲ ನಿನಗೆ. ಈಗ ಪ್ರಜ್ವಲ್ ರೇವಣ್ಣ ರಾಷ್ಟ್ರಪತಿ ಮುರ್ಮು ಅವರು ಕ್ಷಮಾದಾನ ಮಾಡಿದ್ದಾರೆ. ಯಾಕೆ ಮಾಡಿದರು? ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕದಾಗ ಎಷ್ಟು ಮಂದಿ ಉಮೇಶ್ ರೆಡ್ಡಿ ಅವರೆಲ್ಲ ಇನ್ನು ಕೇಸ್ ಅದು ಅವನು ಹ್ಯಾಬಿಚುವಲ್ ಆಗಿದ್ದಾನ ಅಂತ ಒಂದು ಕ್ಷಮಾದಾನ ಮಾಡೋದು ತಪ್ಪಾಗುತ್ತೆ. ಇವತ್ತು ಎಷ್ಟೋ ರಾಷ್ಟ್ರಪತಿಗಳು ಬಂದು ಹೋದ್ರು, ಇವತ್ತು ದೇಶ ಸುತ್ತಲಿಲ್ಲ, ಕೋಶ ಓದಲಿಲ್ಲ, ಕುಂತಲ್ಲೇ ಆಟ ಆಡಿದ್ರೆ ಇದು ದೇಶನ ಕಾಪಾಡೋಕ್ಕಾಗುತ್ತಾ? ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಪ್ರಜೆಗಳ ಹಕ್ಕಿಗೆ ಎಂಥ ಧಕ್ಕೆ ಆಗ್ತೈತೆ ಅನ್ನೋದು ಸರ್ವೆ ಮಾಡ್ಬೇಕ್ರಿ. ಇವತ್ತು ಎಲ್ಲರಿಗೂ ಪ್ರಧಾನಮಂತ್ರಿಗಿಂತ ಉನ್ನತ ಸ್ಥಾನ ಇರೋದ ನಮ್ಮ ರಾಷ್ಟ್ರಪತಿಯವರಿಗೆ, ಹೌದು ತಾನೆ? ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾಕೆ ಅವಮಾನ ಮಾಡಿದ್ರು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ. ಏನಂತೀರಿ? ದರ್ಶನ್ ಅವ್ರು ಏನು ಮಾಡೋಂಗಿಲ್ಲ, ಏನಿಲ್ಲ. ಈಗ ಆ ಕೇಸ್ನಲ್ಲಿ ಸಾಕ್ಷಿ ನಡೀತಾವೆ, 260 ಎಷ್ಟು ಚಿಲ್ಲರೆ ಸಾಕ್ಷಿಗಳದವು. ಅದು 3000 ಚಿಲ್ಲರೆ ಇದು ಐತಿ. ಎಷ್ಟು ಜನ ತೊಗೊತಾರೆ, ಎಷ್ಟು ಜನ ಇಲ್ಲ. ಯಾಕಂದರೆ ಡೇಟ್ ಕೊಡೋಕ್ಕೆ ಸಮಯ ಸಿಗೋದಿಲ್ಲ ನ್ಯಾಯಾಲಯಕ್ಕೆ. ಇವತ್ತು ಅವ್ನ ಕೇಸ್ ಯಾವ ರೀತಿ ನಡೆಸ್ತಾರೆ, ಜೈಲ್ನಾಗ ಇಟ್ಟು ನಡೆಸಿದ್ರೆ ಅತಿ ಶೀಘ್ರದಲ್ಲೇ ತೀರ್ಪು ಆಗ್ಬೇಕು 8-9 ತಿಂಗಳದಾಗ. ಮತ್ತು ಅವ್ರು ಜಾಮೀನು ಕೊಟ್ಟರೆ ಹೆಂಗೆ ನಮ್ಮ ಸಂಜಯ್ ದತ್ 20 ವರ್ಷ ಒಂದು ದೇಶದ್ರೋಹ ಕೆಲಸದಲ್ಲಿ ಕೇಸ್ನಲ್ಲಿ ಇದ್ನಲ್ಲ, ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಿದ ಬಂದೂಕ, ಅದರಲ್ಲಿ ಟಾಡಾ ಕೇಸ್ನಲ್ಲಿ ಸಾಧು ಶೆಟ್ಟಿ ಮತ್ತು ಅವ್ರಿಗೆ ಹಾಕಿದಾಗ ಆ ಒಂದು ಅವ್ರು ಜಾಮೀನು ಪಡ್ಕೊಂಡ್ಬಿಟ್ರು. ಜಾಮೀನು ಪಡ್ಕೊಂಡು 20 ವರ್ಷ ಪಿಕ್ಚರ್ ಮಾಡಿ ಕೋಟಿ ಗಂಟೆ ದುಡ್ಡು ಮಾಡ್ಕೊಂಡು ಆಮೇಲೆ ಶಿಕ್ಷೆ ಪಡ್ಕೊಂಡ್ರು ಅವರು. ಇವತ್ತು ದರ್ಶನ್ಗೆ ಹಂಗಿಲ್ಲ, ಅವನು ಜಾಮೀನು ಕೊಟ್ಟು ಒಮ್ಮಿಗಿಲ್ಲ ಜಾಮೀನು ಹಾಳು ಮಾಡಿಬಿಟ್ರು. ಯಾಕಂದ್ರೆ ಈಗ ಆ ಕೇಸ್ನಲ್ಲಿ ಸಾಕ್ಷಿ ಯಾವುದು ಹೇಳಲಿಲ್ಲ ಅಂದರೆ ಅದೇ ಲಾಯರ ಜಾಮೀನಿಗೆ ಅರ್ಜಿ ಹಾಕ್ಬೋದು. ಸ್ವಾಮಿ ನನ್ನ ಕಕ್ಷಿದಾರನಿಗೆ ಯಾವ ಸಾಕ್ಷಿನ ಪುರಾವೆಗಳು ಇಲ್ಲ ಅಂದ ಬಳಿಕ ಅವನಿಗೆ ಬೇಲ್ ಕೊಟ್ಟು ವಿಚಾರಣೆ ತೀರ್ಪು ನೀಡ್ರಿ ಅಂತ ಲಾಯರ್ ಅಪೀಲ್ ಹಾಕ್ಬೋದು, ಜಾಮೀನಿಗೆ ಅರ್ಜಿ ಹಾಕ್ಬೋದು. ಅಲ್ಲ, ಇಷ್ಟು ನಿಮಗೆ ಗೊತ್ತಿರೋ ಮಾಹಿತಿ ಅವ್ರ ಲಾಯರಿಗೆ ಗೊತ್ತಿಲ್ಲ. ಅವರು ಪೊಲೀಸ್ ಬರೆದಂಥ ಕೇಸ್ ಮೇಲೇನ ನಡೀತೈತೆ ಅವ್ರದ್ದು ತೀರ್ಪು. ಆದ್ರೆ ನಂದು ಹಂಗೆ ಬರೋಂಗಿಲ್ಲ. ನಾನು ದರ್ಶನ್ ಕೇಸ್ನ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡ್ಬೇಕನ್ನೋ ಆಸೆ ಇತ್ತಂದರೆ ದರ್ಶನ್ ಅವ್ರ ಹತ್ರ ಹೋಗಿ ಕುಲಂಕುಷವಾಗಿ ಬೇಕಾದ್ರೆ ಒಂದು ಆರೋಪ ಮಾಡಿ ಅಡ್ಮಿಷನ್ ಆಗಿ ಅವನಂತಲ್ಲಿ ಕುಂತು ಎಲ್ಲ ವಿಚಾರ ತಿಳ್ಕೊಂಡು, ಹೌದಲ್ಲ, ಅದನ್ನು ತಿಳ್ಕೊಂಡು ಆಮೇಲೆ ಪೊಲೀಸ್ ಬರೆದಂಥ ಚಾರ್ಜ್ ಶೀಟ್ ತೊಗೊಂಡು ಆಮೇಲೆ ನಾನು ಸ್ಟಡಿ ಮಾಡಿದರೆ ಡಿಫ್ರೆನ್ಸ್ ಪಾಯಿಂಟ್ ಆದರೆ ತೆಗೆದ್ರೆ ಯಾರು ಅಪರಾಧಿ ಯಾರು ನಿರಪರಾಧಿ ಅನ್ನೋದು ಕಂಡು ಹಿಡಿತೈತಿ. ಯಾಕಂದ್ರೆ ಒಂದು 5 ಜನ ಇರ್ತಾರೆ, ಒಂದು ಬಡಿಗೆ ಹಿಡ್ತಾರೆ, ಒಂದು ದೊಣ್ಣೆ ಹಿಡಿದಿರ್ತಾನೆ, ಒಬ್ಬೊಂದು ಚಾಕು ಹಿಡಿದಿರ್ತಾನೆ. ಯಾವ ಹತಾರದಿಂದ ಸತ್ತ ಅನ್ನೋದು ಆ DN ಹೇಳಿಕೆ ಮೇಲೆ ಅವನು ಒಂದೇ ಆರೋಪಿ ಆಗ್ತಾನೆ. ಏನಂತ ದರ್ಶನ ಕರ್ಕೊಂಬ ಅದು ಬಂದ ಅಂದಿದ್ದು ಯಾವುದು ದಾಖಲೆ ಇಲ್ಲ. ಆರೋಪಿಗಳ ಹೇಳಿಕೆ ಮೇಲೆ ಈ ಕೇಸ್ ನಡೀತಾ ಇದೆ, ಪ್ರತ್ಯಕ್ಷ ಸಾಕ್ಷಿಗಳು. ಆದರೆ ಸಿ ಕ್ಯಾಮ್ರಾದಲ್ಲಿ ಏನೈತೋ ಏನು ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಹೇಳೋಕ್ಕಾಗಲ್ಲ. ಸಾಕ್ಷಿಗಳು ಮಾತ್ರ ದರ್ಶನ್ ಅವ್ರನ್ನ ಬಿಟ್ಟು ಕೊಡೋಂಗಿಲ್ಲ. ಗ್ಯಾರಂಟಿ ಬರ್ತಾರೆ ಅಲ್ರಿ. ರುಂಡವನ್ನು ಚಂಡಾಡಿದ ಗಂಡು ಗಲಿ ರಾಮ ಅಂತಂದು ಇದೇ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಕೇಳ್ರಿಲೆ ಹನುಮಸಾಗರ ಒಂದು ತಾಂಡಾದಲ್ಲಿ ನಾ ಕುಷ್ಟಗಿ ಜೈಲಿನಾಗಿದ್ದೆ. ಅವನು ಅಕ್ಕನ್ನ ಹೊಡೆದಿದ್ದಕ್ಕೆ ಅವನ ಊರಾಗಿದೆ ದಾದಾ ರೌಡಿಜಮ್ ಮಾಡೋ ಒಂದು ರುಂಡನ ಹಾರಿಸಿ ಅವ್ನು ರುಂಡನ ಸಾಕಲ್ಲಿ ಕಟ್ಕೊಂಡು ಹನುಮಸಾಗರ ಸ್ಟೇಷನ್ಗೆ ಬಂದು 302 ಮರ್ಡರ್ ಕೇಸ್ ಹಾಕಿಸ್ಕೊಂಬಂದ. ಈಗ ಅವ್ನು ಮೆರ್ಯಾಕತ್ತಿಲ್ಲ ಊರಾಗ.
ಮತ್ತೆ ಇವ ದರ್ಶನ್ ಅವ್ರು ಯಾಕೆ ಬರಕ್ಕಾಗ್ತದೆ? ಅದೇ ರೀ, ಅಲ್ಲಿ ಏನಂದ್ರೆ ಇಲ್ಲೇ ಅವರ ಒಂದು ಫಿಲ್ಮ್ ಹೀರೋಗಳೇನದ ನೋಡು, ಅವರೇ ಅವನ್ನ ಹತ್ತುತ್ತಾರದು. ಇವತ್ತು ನೋಡಿ ಅವ್ನ ಅರೆಸ್ಟ್ ಮಾಡಿದವನ ಕಡೆಯಿಂದ ಸನ್ಮಾನ ಮಾಡಿಸ್ಕೊತಾರೆ ಅಂದರೆ ಹೌದಂತಿಲ್ಲಂತೆ. ಈಗ ನಾನೇನಂತೀನಿ, ತಲೆ ಬೇಕು. ಇವತ್ತು ನಾನು ಸಿಗ್ಲಿ ಬಸ್ ಸಾಮಾನ್ಯ ಕಳ್ಳ, ನಾನು ಒಂದು ಗ್ರಾಮ ಪಂಚಾಯತಿ ಪ್ರಧಾನಮಂತ್ರಿ ಆಗ್ಬೋದು, ಒಂದು ಗ್ರಾಮ ಪಂಚಾಯತಿ ಗೆಲ್ಲೋದು ಮೀಟರ್ ಬೇಕು. ಅಂಥದ್ರಲ್ಲಿ ಈ ಸಿಗ್ಲಿ ಬಸ್ ನನ್ನ ಊರಾಗನ ದೇವಸ್ಥಾನ ಕಳ್ಳಾಗಿ ಊರಿಂದನೇ ಬಹಿಷ್ಕಾರ ಆಗಿ ಊರು ಬಿಟ್ಟು ಹೋಗಿ 22 ವರ್ಷದ ನಂತರ ಆ ಊರಿಗೆ ಬಂದಾಗ ಆ ತಾಯಿ ಋಣ ತೀರಿಸಿ ನನ್ನ ಹೆಂಡತಿನ ಎಲೆಕ್ಷನ್ ನಿಂದಿರಿಸಿ ಓಟ್ ಹಾಕ್ರಿ ಅಂದೆ. ಏನಂತೀರಿ, ಪಕ್ಷೇತರನಿಂದ ಓಟ್ ಹಾಕಿ 2 ಓಟ್ನಲ್ಲಿ 58 ವರ್ಷದ ದಾಖಲೆ ಮುರಿದು ಕೊಟ್ರಿ ನಾನು. ಯಾಕೆ ಹೇಳ, ಯಾಕೆ ಶಿವರಾಜಣ್ಣ ರಾಜ್ಕುಮಾರನ್ನ ಮಗ ಹೌದಲ್ಲ, ಒಳ್ಳೆ ಹೀರೋ, ಅವ್ರು ಹೆಂಡತಿ ಮುಖ್ಯಮಂತ್ರಿ ಮಗಳು, ಯಾಕೆ ಗೆಲ್ಲಿಲ್ಲ? ಎಲ್ಲದಕ್ಕೂ ತಲೆ ಬೇಕು ಸರ್. ಇವತ್ತು ದರ್ಶನ್ ಅವ್ರು ಜೈಲ್ನಾಗ ನರಕ ಅನ್ಭವಿಸಕತ್ತಾರ. ಹಾಂ, ಇವತ್ತು ಸಿಗ್ಲಿ ಬಸ್ ಯಾಕೆ ಅರಮನೆ ಮಾಡ್ಕೊಂಡ ಅಂತ ನಿಮ್ಮ ಪ್ರಶ್ನೆ ಬಂತು. ಅವಾಗ ಈ ದರ್ಶನ್ ಅವ್ರಿಗೆ ಈಗ ಟೈಟ್ ಮಾಡಿದಾರ. ಅವಾಗ CC ಕ್ಯಾಮ್ರಾ ಇದ್ದಿದ್ದಿಲ್ಲ, ಈ CC ಕ್ಯಾಮ್ರಾ ಬಂದಿದ್ದು. ಏನಂತೀರಿ, ಈಗ ಪೊಲೀಸ್ನವ್ರಿಗೆ ಕೆಲಸ ಇಲ್ಲ, CC ಕ್ಯಾಮ್ರಾ ಮೇಲೇ ಆರೋಪಿಗಳು ಹಿಡಿತಾರ, ಇಲ್ಲ ರಾಜಕಾರಣಿಗಳಿಂದ ಹೋಗ್ತಾರೆ. ಏನು ಮಾಡ್ತೀರಿ?